ಆ ಒಂದು ಕೃತಿ ಹೊರ ಬರ್ಬೇಕಪ್ಪ ಅಂತಂದ್ರೆ ಅಷ್ಟು ಅದಕ್ಕೆ ಇಟ್ ಹ್ಯಾಸ್ ಇಟ್ಸ್ ಓನ್ ಪೇನ್ ಅಂತ ಇರ್ತಾವೆ, ಅವೆಲ್ಲ ಆಗ್ತಾವೆ. ಸೊ ಋಣ ತೀರಿಸುವುದಕ್ಕೆ ಇದೊಂದು ಭಾಗ್ಯ ಸಿಕ್ತು. ಈ ಕೃತಿಯ ಮೂಲಕ ನಾನು ನನ್ನ ಊರಿನ ಋಣವನ್ನು ತೀರಿಸೋ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳ್ಬೋದು. ಹುಚ್ಚೇಶ್ವರ ಶ್ರೀಮಠಗಳ ಸಮಗ್ರ ಅಧ್ಯಯನ ಇದು ಈ ಪುಸ್ತಕದಲ್ಲಿ ದಾಖಲಾಗಿರ್ತಕ್ಕಂಥ ಪ್ರತಿಯೊಂದು ಅಂಶಗಳು ಆಧಾರ ಸಹಿತವಾಗಿಯೇ ದಾಖಲಾಗಿರ್ತಕ್ಕಂಥದ್ದು ಹೊರತಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಪೋಲ ಕಲ್ಪಿತಗಳನ್ನು ನಾವಿಲ್ಲಿ ಆಧಾರ ಮಾಡಿಕೊಂಡಿಲ್ಲ. ನಾ ಎಲ್ಲೆಲ್ಲಿ ಹೋಗಿದ್ದೀನೋ ಅಲ್ಲಿ ಎಲ್ಲರೂ ನನಗೆ ಸಹಾಯನ ಮಾಡ್ಯಾರ. ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನಾನು ಬಹಳಷ್ಟು ಸ್ಮರಿಸೋದಕ್ಕೆ ಇಚ್ಛೆ ಪಡ್ತೀನಿ, ಒಂದಿಷ್ಟು ಜನರನ್ನ. ಇತ್ತೀಚೆಗೆ ಬಿಡುಗಡೆ ಆದಂತಹ ನಿಮ್ಮ ಮಹಾಪ್ರಸಾದಿ ಅನ್ನುವಂತಹ ಹುಚ್ಚೇಶ್ವರ ಪೀಠ ಪರಂಪರೆಯ ಸಮಗ್ರ ಅಧ್ಯಯನ ಪುಸ್ತಕ, ಅದೂ ಕೂಡ ನಾನು ನೋಡಿದೆ ರೀಸೆಂಟಾಗಿ. ಸೊ ಅದ್ರ ಬಗ್ಗೆ ಏನು ವಿಚಾರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮಹಾಪ್ರಸಾದಿ ಅಂತಕ್ಕಂಥ ಈ ಕೃತಿ ಸುಮಾರು 8 ವರ್ಷಗಳ ಸತತವಾಗಿರ್ತಕ್ಕಂತಹ ಪರಿಶ್ರಮದೊಂದಿಗೆ ಬಂದಿರತಕ್ಕಂಥ ಕೃತಿ. ಮೂಲತಃ ಒಂದು ಮಾತು ಏನು ಹೇಳಬೇಕಪ್ಪ ಅಂತಂದ್ರೆ, ಈ ಕೃತಿ ಒಂದು ಸಂಶೋಧನಾತ್ಮಕ ಅಧ್ಯಯನದ ಕೃತಿ. ಯಾಕಂತಂದ್ರೆ ಈ ಕೃತಿ ಒಂದು ಶ್ರೀಮಠಕ್ಕೆ ಸಂಬಂಧಪಟ್ಟದ್ದಾದರೂ ಕೂಡ ಹುಚ್ಚೇಶ್ವರ ಶ್ರೀಮಠ ಅಂತಕ್ಕಂಥದ್ದು ಕಮತಗಿಯ ಒಂದು ಮಠ, ಭಾವೈಕ್ಯತಾ ಪರಂಪರೆಯನ್ನು ಸಾರ್ತಕ್ಕಂತಹ ಈ ನಾಡಿನ ಚರಣಶ್ರೇಷ್ಠರ ಒಂದು ಮಠ ಇದು. ಅವರು ಸುಮಾರು 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರ ಕಾಲದಲ್ಲಿ ಇರ್ತಕ್ಕಂತಹ ಮರುಳಶಂಕರರು ಏನು ಬಂದು ಇಲ್ಲಿ ಸಂಸ್ಥಾಪಿಸಿದಾರಲ್ಲ, ಅವರ ಒಂದು ಸಂಸ್ಥಾಪಿತಗೊಂಡಿರ್ತಕ್ಕಂಥ ಈ ಹುಚ್ಚೇಶ್ವರ ಶ್ರೀಮಠ ಕಾಲಘಟ್ಟದಲ್ಲಿ ಏನಾಯ್ತಪ್ಪ ಅಂತಂತಂದ್ರೆ, ಸುಮಾರು ತನ್ನ ಆ ಭಾವೈಕ್ಯತಾ ಪರಂಪರೆಯನ್ನು ವಿಸ್ತರಿಸುವುದಕ್ಕೋಸ್ಕರ ನಾಡಿನೆಲ್ಲೆಡೆ ಸುಮಾರು 18 ಸ್ಥಳಗಳಲ್ಲಿ ಹುಚ್ಚೇಶ್ವರ ಶ್ರೀಮಠಗಳು ಕಂಡುಬರ್ತವೆ. ಆ ಎಲ್ಲ 18 ಗ್ರಾಮಗಳಲ್ಲಿ ಇರ್ತಕ್ಕಂತಹ ಹುಚ್ಚೇಶ್ವರ ಶ್ರೀಮಠಗಳ ಸಮಗ್ರ ಅಧ್ಯಯನ ಇದು. ಹೇಗೆ ಅಧ್ಯಯನ ಆಗೈತಪ್ಪ ಅಂತಂತಂದ್ರೆ, ಆ ಎಲ್ಲ ಮಠಗಳ ಆ 18 ಗ್ರಾಮಗಳ ಐತಿಹಾಸಿಕ, ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಸಂಪೂರ್ಣವಾಗಿ ಸಮಗ್ರವಾಗಿ ಆ ಒಂದು ಹಿನ್ನೆಲೆಯ ಆಧಾರದ ಮೇಲೆ ಅಧ್ಯಯನವನ್ನು ಮಾಡಿ ಪ್ರತಿಯೊಂದು ಮಠಕ್ಕೂ ಭೇಟಿ ಕೊಟ್ಟು ಆ ಮಠಕ್ಕೆ ಆ ಮಠ ಆ ಊರೊಳಗೆ ಯಾಕೆ ಸಂಸ್ಥಾಪನೆ ಆಯಿತು, ಯಾವಾಗ ಸಂಸ್ಥಾಪನೆ ಆಯಿತು, ಆ ಊರಿಗೂ ಶ್ರೀಮಠಕ್ಕೂ ಯಾವ ರೀತಿಯಾಗಿರ್ತಕ್ಕಂಥ ಬಾಂಧವ್ಯ ಇದೆ, ಆ ಊರಿನ ಇತಿಹಾಸ ಏನು, ಆ ಊರಿಗೆ ರಾಜಕೀಯ ಇತಿಹಾಸ ಏನೈತಿ, ಸಾಮಾಜಿಕ ಇತಿಹಾಸ ಏನೈತಿ, ಆ ಇತಿಹಾಸಕ್ಕೂ ನಮ್ಮ ಶ್ರೀಮಠಕ್ಕೂ ಯಾವ ರೀತಿಯಾಗಿರ್ತಕ್ಕಂಥ ಸಂಬಂಧ ಐತೆ, ಅಲ್ಲಿ ನಡೀತಾ ಇರ್ತಕ್ಕಂಥ ಪರಂಪರೆಗಳೇನು, ಉತ್ಸವಗಳೇನು, ಆ ಮಠದ ಸಮಗ್ರವಾಗಿ ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರಣವನ್ನು ಒಂದೊಂದು ಊರಿನ ಸುಮಾರು 18 ಗ್ರಾಮಗಳ ಸಂಪೂರ್ಣವಾಗಿರ್ತಕ್ಕಂಥ ಶ್ರೀಮಠದ ಅಧ್ಯಯನ ಈ ಪುಸ್ತಕಗಳಲ್ಲಿ ನೀವು ಕಾಣಬಹುದು. ಇದರ ಜೊತೆಗೆ ಈ ಪುಸ್ತಕದಲ್ಲಿ 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಮರುಳಶಂಕರರು ಗಾಂಧಾರ ದೇಶದಿಂದ ಬಂದರು ಅಂತ ನಾನು ಈಗಾಗಲೇ ತಾವೆಲ್ಲ ತಿಳಿದುಕೊಂಡಿದ್ದೆ. ಆ ಗಾಂಧಾರ ದೇಶದಿಂದ ಬಂದಿಂದ ಟೈಮಿಂದ ಹಿಡಿದು ಅಪ್ ಟು ಇಲ್ಲಿಯವರೆಗೂ 13 ಜನ ಪೀಠಾಧಿಪತಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಹುಚ್ಚೇಶ್ವರ ಪೀಠ ಪರಂಪರೆಗೆ ತಮ್ಮ ಧರ್ಮ ಸಂಸ್ಥಾಪನೆಯನ್ನು ಮಾಡಿರ್ತಾರೆ. ಈಗಿರ್ತಕ್ಕಂಥವ್ರು 13ನೇ ಪೀಠಾಧಿಪತಿಗಳು. ಹೀಗೆ ಸಾಗಿ ಬಂದಿರತಕ್ಕಂತಹ 13 ಜನ ಪೀಠಾಧಿಪತಿಗಳ ಸಮಗ್ರವಾಗಿರ್ತಕ್ಕಂಥ ಜೀವನವನ್ನು, ಅವರು ತಂದಿರತಕ್ಕಂಥ ಸುಧಾರಣೆಗಳನ್ನು, ಅವರು ಕೈಗೊಂಡಿರ್ತಕ್ಕಂತಹ ಸಾಮಾಜಿಕ ಕಾರ್ಯಗಳನ್ನು ಮತ್ತು ಆಮೇಲೆ ಸಂಪೂರ್ಣವಾಗಿ ಅದನ್ನು ಕೂಡ ನಾವು ಸಂಶೋಧನಾತ್ಮಕವಾಗಿ ಅಧ್ಯಯನ ಮಾಡಿ ಸಾಕಷ್ಟು ಪರಾಮರ್ಶನ ಗ್ರಂಥಗಳನ್ನು ಅಧ್ಯಯನ ಮಾಡಿ, ಜೊತೆಗೆ ಶ್ರೀಮಠಕ್ಕೆ ಸಂಬಂಧಪಟ್ಟಂತಹ ದೇಸಾಯಿ, ಈಗ ನಿಮಗೆ ಗೊತ್ತಿರ್ಬೋದು ಶ್ರೀಮಠದ ರಾಜಪೋಷಕ ಯಾರಪ್ಪ ಅಂತಂದ್ರೆ ಗುಳೇದಗುಡ್ಡ ದೇಸಾಯಿಯವರು. ಗುಳೇದಗುಡ್ಡ ದೇಸಾಯಿ ಮನೆತನದವರಲ್ಲಿ ಇರ್ತಕ್ಕಂಥ ತಾಮ್ರಪತ್ರಗಳನ್ನು ನಾವು ಹುಡುಕಿ ಅವುಗಳನ್ನು ಅಧ್ಯಯನ ಮಾಡಿ ಶ್ರೀಮಠಕ್ಕೆ ಸಂಬಂಧಪಟ್ಟಂತಹ ಅದನ್ನು ಮರುಳಶಂಕರ ದೇವರ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ಕೃತಿಗಳನ್ನು ನಾವು ಸಂಶೋಧನೆ ಮಾಡಿ ಅವರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ, ಜೊತೆಗೆ ಈ ಒಂದು ಮರುಳಶಂಕರರ ಬಗ್ಗೆ ಗಾಂಧಾರದಿಂದ ಬಂದರು ಅಂತಕ್ಕಂಥ ಒಂದು ಪುರಾವೆಯನ್ನು ನಾವು ಹರಿಯಾಣದಲ್ಲಿರ್ತಕ್ಕಂಥ ಕುರುಕ್ಷೇತ್ರ ಯೂನಿವರ್ಸಿಟಿಯಿಂದ ನಾವು ಮಾಹಿತಿಯನ್ನು ಕಲೆ ಹಾಕ್ತೀವಿ. ಅಲ್ಲಿ ಪ್ರೊಫೆಸರ್ ರಾಮ್ ನಿವಾಸ್ ಜಂಗಮ್ ಅಂತಕ್ಕಂಥವರು
ನಮಗೇನು ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಕೃತಿಯಲ್ಲಿ ಮರುಳ ಶಂಕರರು ಯಾವ ರೀತಿಯಾಗಿ ಗಾಂಧಾರದಿಂದ ಬಂದಂಥ ಗಾಂಧಾರದಿಂದ ಇಲ್ಲಿಗೆ ಅರಸಿ ಬಂದರು ಅಂತಕ್ಕಂಥದ್ದನ್ನ ಬಗ್ಗೆ ಸಾಕಷ್ಟು ಪುರಾವೆಗಳ ಸಹಿತವಾಗಿ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ನಮಗೆ ಪುರಾವೆಗಳನ್ನು ಒದಗಿಸ್ತಾರೆ. ಯಾವುದು ಗೌರ್ಮೆಂಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಹರಿಯಾಣ ಅಲ್ಲಿಂದ ಬಂದಿರತಕ್ಕಂಥ ಪ್ರೂಫ್ಗಳನ್ನು ಕೂಡ ನಾವು ಆಧಾರವಾಗಿಟ್ಟುಕೊಂಡು ಮರುಳಶಂಕರ ದೇವರ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡಿ ಅದನ್ನು ಸಂಪೂರ್ಣವಾಗಿ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಿ ಈ ಪುಸ್ತಕದಲ್ಲಿ ನಾವು ಅದನ್ನು ದಾಖಲು ಮಾಡಿದ್ವಿ. ತದನಂತರ ಬಂದಿರತಕ್ಕಂಥ ಪೀಠಾಧಿಪತಿಗಳ ಜೀವನ ಚರಿತ್ರೆಯೂ ಕೂಡ ಇದರಲ್ಲಿ ದಾಖಲಾಗಿದೆ. ಈ ಪುಸ್ತಕದಲ್ಲಿ ದಾಖಲಾಗಿರ್ತಕ್ಕಂಥ ಪ್ರತಿಯೊಂದು ಅಂಶಗಳು ಆಧಾರ ಸಹಿತವಾಗಿಯೇ ದಾಖಲಾಗಿರ್ತಕ್ಕಂಥದ್ದು ಹೊರತಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಪೋಲಕಲ್ಪಿತಗಳನ್ನು ನಾವಿಲ್ಲಿ ಆಧಾರ ಮಾಡಿಕೊಂಡಿಲ್ಲ. ಸೊ ಇಂತಹ ಒಂದು ಸಮಗ್ರವಾಗಿರ್ತಕ್ಕಂಥ ಅಧ್ಯಯನವನ್ನು ಈ ಪುಸ್ತಕದ ಮೂಲಕ ದಾಖಲು ಮಾಡಿಸಿ ಶ್ರೀಮಠಕ್ಕೆ ಅರ್ಪಿಸಿದ್ದೇವೆ. ಅದು ನನ್ನ ಹಿರಿಯರ ಪುಣ್ಯವು, ತಂದೆ ತಾಯಿಗಳ ಪುಣ್ಯನೋ ಅಥವಾ ಎಲ್ಲರ ಅದೊಂದು ಪೂರ್ವಜನ ಪುಣ್ಯನೋ, ಇದರ ಒಂದು ಅಧ್ಯಯನ ಮಾಡೋ ಸೌಭಾಗ್ಯ ಸಿಕ್ತು. ಅದನ್ನು ಅಧ್ಯಯನ ಮಾಡಿದ್ವಿ. ಅದನ್ನು ಅಧ್ಯಯನ ಮಾಡಿ ನನ್ನ ಊರಿನ ಋಣ ತೀರಿಸುವುದಕ್ಕೆ ಇದೊಂದು ಭಾಗ್ಯ ಸಿಕ್ತು. ಈ ಕೃತಿಯ ಮೂಲಕ ನನ್ನ ಊರಿನ ಋಣವನ್ನು ತೀರಿಸೋ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳ್ಬೋದು. ಎಸ್ ಸರ್, ನೀವು ಇವಾಗ ತಾನೇ ಹೇಳ್ತಾ ಇದ್ರಿ, ಈ ಒಂದು ಉಚ್ಚೇಶ್ವರ ಪೀಠ ಪರಂಪರೆಯ ಬಗ್ಗೆ ಮಾತಾಡಿದ್ರಿ ಮತ್ತು ಭಾವೈಕ್ಯತೆಯ ಪರಂಪರೆಯ ಬಗ್ಗೆ ಮಾತಾಡಿದ್ರಿ. ಈ ಪುಸ್ತಕದಲ್ಲಿ ಅದೆಲ್ಲ ಉಲ್ಲೇಖ ಮಾಡಿದ್ದೀರಾ. ಒಂದಿಷ್ಟು ಉದಾಹರಣೆಗಳು ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾದ್ರೆ ಏನು ಹೇಳ್ತೀರಾ? ಹೌದು, ಈ ಮಹಾಪ್ರಸಾದಿ ಪುಸ್ತಕದಲ್ಲಿ ವಿಶೇಷ ಏನು ದಾಖಲಿಸಿದ್ದೀವಪ್ಪ ಅಂತಂದ್ರೆ ಹುಚ್ಚೇಶ್ವರ ಶ್ರೀಮಠದ ಪರಂಪರೆ ಅಂತಕ್ಕಂಥದ್ದು ಭಾವೈಕ್ಯತೆಯ ಪರಂಪರೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಈ ಪುಸ್ತಕ ನಿಮ್ಗೆ ಕಟ್ಟಿಕೊಡುತ್ತೆ. ಜೊತೆಗೆ ಮತ್ತು ಶ್ರೀಮಠದ ಪರಂಪರೆಗಳು ಯಾವ ರೀತಿಯಾಗಿದ್ದಾವೆ ಅನ್ನೋದನ್ನು ಕೂಡ ಇದರಲ್ಲಿ ನಾವು ದಾಖಲಿಸ್ತೀವಿ. ಯಾಕಂತಂದ್ರೆ ಇಲ್ಲಿ ಹುಚ್ಚೇಶ್ವರ ಶ್ರೀಮಠದ 18 ಶಾಖೆಗಳನ್ನು ನೀವು ನೋಡಿದಾಗ 18 ಶಾಖೆಗಳಿರ್ತಕ್ಕಂತಹ ಎಲ್ಲ ಪರಂಪರೆಗಳನ್ನು ಗಮನಿಸಿದಾಗ ಅಲ್ಲಿ ಭಾವೈಕ್ಯತಾ ಪರಂಪರೆಯೇ ಎದ್ದು ಕಾಣಿಸುತ್ತೆ. ಇದೊಂದು ವೀರಶೈವ ಪರಂಪರೆ ಅಂತಾರೆ ಅನ್ಕೊಡ್ರಿ, ಅಥವಾ ಇನ್ಯಾವ ಆ ಪರಂಪರೆಯ ಆಧಾರಿತವಾಗಿ ಇದ್ದ ಮಠವಾದರೂ ಕೂಡ ಭಾವೈಕ್ಯತಾ ಪರಂಪರೆ ಅಂತಕ್ಕಂಥದ್ದು ಇಲ್ಲಿ ಎದ್ದು ಕಾಣತಕ್ಕಂಥದ್ದು. ಯಾಕಂದ್ರೆ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಕಮತಿಗಿದೆ ತೋಡ್ರಿ, ಕಮತಿಗೆ ಒಳಗೆ ಸಾಕಷ್ಟು ಮತಗಳದವು, ಸಮಾಜಗಳದವು, ಸುಮಾರು 38 ಸಮಾಜಗಳೇನೋ ಎದ್ದಾವೆ. ಪ್ರತಿಯೊಂದು ಸಮಾಜದ ಭಕ್ತರು ಶ್ರೀಮಠಕ್ಕೆ ನಡ್ಕೊತಾರೆ. ಪ್ರತಿಯೊಂದು ಸಮಾಜಕ್ಕೂ ಒಂದೊಂದು ಬಾಬ್ ಅಂತ ಕರಿತೀವಿ ನಾವು. ಅಂದ್ರೆ ಬಾಬ್ ಅಂದ್ರೆ ಏನಂದ್ರೆ ಅವರು ಒಂದು ಸೇವೆಯನ್ನು ಮಾಡೋದು. ಶ್ರೀಮಠಕ್ಕೆ ಒಂದು ಸೇವೆ. ಪ್ರತಿಯೊಂದು ಸಮಾಜದವರು ಒಂದೊಂದು ಸೇವೆಯನ್ನು ಮಾಡ್ತಕ್ಕಂತಹದ್ದು ಶ್ರೀಮಠಕ್ಕೆ. ಜಾತ್ರೆಯ ಸಂದರ್ಭದಲ್ಲಿ ಆಗಿರ್ಬೋದು, ಪುರಾಣ ಸಂದರ್ಭದಲ್ಲಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರತಿಯೊಂದು ಮಠದವರು ಮುಸ್ಲಿಮರಾಗಿರ್ಬೋದು, ಬೇರೆ ಬೇರೆ ಜಾತಿಯ ಜನರಾಗಿರ್ಬೋದು, ಪ್ರತಿಯೊಂದು ಜಾತಿಯ ಜನಕ್ಕೂ ಕೂಡ ಒಂದೊಂದು ಸೇವಾ ಭಾವವನ್ನು ನಮ್ಮ ಹಿರಿಯ ಹಿಂದಿನ ಸ್ವಾಮಿಗಳು ಅವರಿಗೆ ವಹಿಸಿಕೊಟ್ಟಿದ್ದಾರಲ್ಲ, ಆ ಪರಂಪರೆ ನೋಡಿ ಇವತ್ತಿಯೂ ಕೂಡ ಪಾಲಿಸ್ಕೊಂಡು ಬಂದಿದೆ. ಇದಷ್ಟೇ ಅಲ್ಲ, ಕೋಟೆಕಲ್ಲಿನಲ್ಲಿಯೂ ಕೂಡ ಪ್ರತಿಯೊಂದು ಕೋಟೆಕಲ್ ಆಗಿರ್ಬೋದು, ಬೀಳೂರು, ಬಸರಗಿ, ಗೂಗುವಾಡ, ಸಾಕಷ್ಟು ಮಠಗಳಲ್ಲಿ ಕೂಡ ಎಲ್ಲ ಮಠಗಳಲ್ಲಿ ಏನಪ್ಪ ಅಂತಂತಂದ್ರೆ ಭಾವೈಕ್ಯತೆ ಪರಂಪರೆ ಎದ್ದು ಕಾಣಿಸುತ್ತೆ. ಆ ಎಲ್ಲ ಭಾವೈಕ್ಯತೆ ಪರಂಪರೆ ಯಾವ ರೀತಿಯಾಗಿದೆ ಅನ್ನೋದನ್ನು ನಾನು ಈ ಪುಸ್ತಕದಲ್ಲಿ ದಾಖಲಿಸಿದ್ದೇನೆ. ಜೊತೆಗೆ ಶ್ರೀಮಠದಲ್ಲಿ ಗುರು ಪರಂಪರೆ ಅಂತ ಇಲ್ಲಿ ನಾವು ಈ ಪುಸ್ತಕದೊಳಗೆ 4 ಭಾಗಗಳನ್ನಾಗಿ ಮಾಡ್ತೀವಿ. ಒಂದು ಗುರು ಪರಂಪರೆ, ಒಂದು ಮಠ ಪರಂಪರೆ, ಒಂದು ಭಾವೈಕ್ಯತೆ ಬಿಂಬ ಅಂತಕ್ಕಂಥದ್ದು, ಈ ರೀತಿ. ಆಮೇಲೆ ಅನುಬಂಧಗಳಂತಕ್ಕಂಥ 4 ಭಾಗಗಳನ್ನು ಮಾಡ್ತೀವಿ. ಗುರು ಪರಂಪರೆಯಲ್ಲಿ ಏನು ಮಾಡ್ತೀವಿ ನಾವು, ಶ್ರೀಮಠದ ಪೀಠಾಧಿಪತಿಗಳಾಗ್ತಕ್ಕಂಥವರು ಯಾವ ರೀತಿಯಾಗಿ ತಮ್ಮ ಹಿಂದಿನ ಪರಂಪರೆಗಳನ್ನು ಸಾಗಿಸಿಕೊಂಡು ಬಂದಾರೆ, ಶ್ರೀಮಠದ ಧರ್ಮಪೀಠವನ್ನು ಅಲಂಕರಿಸಿರ್ತಕ್ಕಂಥ ಪೂಜ್ಯರು ಯಾವ ರೀತಿಯಾಗಿರ್ತಕ್ಕಂಥ ತಮ್ಮ ಜೀವನವನ್ನು ಅವರು ನಡೆಸ್ತಾರಂತಕ್ಕಂಥದ್ದು, ಆ ಎಲ್ಲ ಪರಂಪರೆಗಳನ್ನು ನಾವಿಲ್ಲಿ ಏನು ಮಾಡಿದ್ವಿ, ಈ ಪುಸ್ತಕದಲ್ಲಿ ದಾಖಲು ಮಾಡಿದ್ದೀವಿ. ಒಬ್ಬ ಶ್ರೀಮಠದ ಗುರು ಆಗ್ತಕ್ಕಂಥವರು ಎಷ್ಟೆಲ್ಲ ತಮ್ಮ ಪರಂಪರೆಗಳನ್ನು ಅಳವಡಿಸ್ಕೊಳ್ಬೇಕು, ಯಾವೆಲ್ಲ ತ್ಯಾಗಗಳನ್ನು ಮಾಡಬೇಕು, ಅವೆಲ್ಲ ಬಹಳಷ್ಟು ಅದಾವೆ. ಅವೆಲ್ಲ ಇವುಗಳನ್ನು ಕೂಡ ಪ್ರತ್ಯಕ್ಷವಾಗಿ ಜನರಿಗೆ ಅವುಗಳ ತಿಳಿಲಿ, ಅದರ ಹಿಂದಿನ ಎಷ್ಟೆಲ್ಲ ಕಷ್ಟಗಳದಾವ ಅಂತಕ್ಕಂಥದ್ದು. ಒಬ್ಬ ಗುರು ಆಗತಕ್ಕಂಥವ್ನು ಸುಮ್ಮನೆ ಆಗೋದಲ್ಲ, ಆ ಗುರು ಆಗ್ತಕ್ಕಂಥವನ ಹಿಂದೆ ಬಹಳಷ್ಟು ಜೀವನ ತ್ಯಾಗಗಳದಾವ. ಅವೆಲ್ಲಗಳನ್ನು ಮೀರಿ ಒಬ್ಬ ಮನುಷ್ಯ ಒಬ್ಬ ಗುರು ಆಗ್ತಾನೆ. ಒಬ್ಬ ಗುರು ಆಗ್ಬೇಕಾತಪ್ಪ ಅಂತಂತಂದ್ರೆ ಆ ಗುರು ಸುಮ್ಮನೆ ಆಗೋದಲ್ಲ. ಒಬ್ಬ ಸ್ವಾಮಿಯಾಗಿ, ಒಬ್ಬ ಗುರುವಾಗಿ ಸಮಾಜವನ್ನು ಪ್ರತಿನಿಧಿಸುವಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗ್ಬೇಕಾತಪ್ಪ ಅಂತಂತಂದ್ರೆ ಮೊದಲ ಒಬ್ಬ
ಆ ಸ್ವಾಮಿ ಮೊದಲು ಮಗುವಾಗಿ ಹುಟ್ಟಿರ್ತಾನೆ. ಮಗು ಗುರು ಆಗ್ಬೇಕಾತಪ್ಪ ಅಂತಂದ್ರೆ ಅವನ ಹಿಂದೆ ಅದರದೇ ಆಗಿರ್ತಕ್ಕಂಥ ತ್ಯಾಗಗಳಿರ್ತಾವೆ, ಅದರದೇ ಆಗಿರ್ತಕ್ಕಂಥ ಪದ್ಧತಿಗಳಿರ್ತಾವೆ, ಪರಂಪರೆಗಳಿರ್ತಾವೆ. ಅವೆಲ್ಲಗಳನ್ನು ತಾವು ಅಳವಡಿಸಿಕೊಂಡು ಆ ವ್ಯಕ್ತಿ ಗುರು ಆಗ್ತಾನಲ್ಲ, ಆ ಎಲ್ಲ ಗುರು ಆಗುವುದರಂದೇನು ಸುಲಭ ಅಲ್ಲ. ಅದನ್ನು ಜನರಿಗೆ ತಿಳಿಸ್ಬೇಕಂತ ಒಂದು ಉದ್ದೇಶದ ಜೊತೆಗೆ ಈ ಗುರು ಪರಂಪರೆ ಅಂತಕ್ಕಂಥದ್ದನ್ನು ಇಲ್ಲಿ ದಾಖಲಿಸಿರ್ತೀವಿ. ಪ್ರತಿಯೊಂದು ಕೂಡ ಸಂಸ್ಕಾರಗಳು ಯಾವ್ಯಾವ ಸಂಸ್ಕಾರಗಳು ಯಾವ್ಯಾವ ರೀತಿ ಆಗ್ತಾವೆ ಅಂತಕ್ಕಂಥದ್ದನ್ನು ಈ ಪುಸ್ತಕದಲ್ಲಿ ದಾಖಲಿಸಿದ್ದೀವಿ. ಅದು ಜನರು ಓದಬೇಕು. ಅದನ್ನು ತಿಳ್ಕೊಂಡಾಗ ಸ್ವಾಮಿ ಅಂದ್ರೇನು, ಸ್ವಾಮಿತ್ವ ಅಂದ್ರೇನು, ಒಬ್ಬ ವ್ಯಕ್ತಿ ಗುರು ಅಂದ್ರೇನು ಅಂತಕ್ಕಂಥದ್ರ ಬಗ್ಗೆ ಅರಿವು ಮೂಡುತ್ತೆ. ಅದನ್ನು ಇದರಲ್ಲಿ ದಾಖಲಿಸಿರ್ತಕ್ಕಂಥದ್ದು. ಇನ್ನು ಮಠ ಪರಂಪರೆಯಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಆ ಥರ ಅದೆಲ್ಲ ರಾಜಕೀಯವಾಗಿ ಸಾಮಾಜಿಕವಾಗಿ ಆ ಮಠಗಳಲ್ಲಿರ್ತಕ್ಕಂಥ ಎಲ್ಲ ಪರಂಪರೆಗಳನ್ನು ಹಿನ್ನೆಲೆಗಳನ್ನು ಸಂಶೋಧನಾತ್ಮಕ ಅಧ್ಯಯನ ಮಾಡಿ ನಾವು ಅವುಗಳಲ್ಲಿ ದಾಖಲಿಸಿದ್ದೀವಿ. ಅದು ಅದರೊಳಗೆ ದಾಖಲೆ ಆಗಿರ್ತಕ್ಕಂಥದ್ದು. ಎಸ್ ಸರ್, ಎಸ್ ಸರ್. ನೀವು ಹೇಳ್ತಾ ಇದ್ರಿ ಸರ್, 8 ವರ್ಷ ಈ ಒಂದು ಮಹಾಪ್ರಸಾದಿ ಸಮಗ್ರ ಅಧ್ಯಯನ ಬಿಡುಗಡೆ ಮಾಡಬೇಕಾದ್ರೆ 8 ವರ್ಷ ತಗಲ್ತು ಅಂತ. ಹೌದು. ನೀವು ಸಾಕಷ್ಟು ಉದಾಹರಣೆಗಳನ್ನು ಕೂಡ ಕೊಟ್ರಿ, ಯಾರ್ಯಾರೆಲ್ಲ ಈ ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ಎಲ್ಲೆಲ್ಲಿ ಹೋಗಿದ್ರಿ, ಹರಿಯಾಣ ಅಂತ ಜಾಗದಲ್ಲೆಲ್ಲ ಹೋಗಿ ಅಲ್ಲಿ ಅಂದರೆ ಯಾವ ರೀತಿ ಸರ್ ನಿಮಗೆ ಅಷ್ಟೊಂದು, ಯಾಕಂದರೆ ಒಂದು 8 ವರ್ಷ ಸತತ ಪ್ರಯತ್ನ ಅಂದರೆ ಅಲ್ಲಿ ಸಾಕಷ್ಟು ಅಡೆತಡೆಗಳಾಗಿರಬೇಕು ಹುಡುಕೋ ಟೈಮಲ್ಲಿ. ಯಾಕಂದರೆ ಒಂದು ಇತಿಹಾಸ ಹುಡುಕೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ ಅನ್ಕೋತೀನಿ. ಸೊ ನೀವು ಯಾವ ರೀತಿ ಕಷ್ಟಗಳನ್ನು ಎದುರಿಸ್ಬೇಕಾಯ್ತು ಅಂತ. ಹೌದು. ವಿಶೇಷವಾಗಿ ನಾವು ಯಾವಾಗ ಇವತ್ತಿನ ದಿವಸ ಈ ಊರಿಗೆ ಹೋಗಬೇಕು, ಈ ಮಠದ ಸಂದರ್ಶನ ಮಾಡ್ಕೋಬೇಕು, ಅಲ್ಲಿ ಇದನ್ನು ನಮ್ಮ ಮಾಹಿತಿನ ಕಲೆ ಹಾಕಬೇಕು ಅಂತಕ್ಕಂಥ ಒಂದು ಪ್ರೀ ಪ್ಲ್ಯಾನ್ ಅಂತ ಫಸ್ಟ್ ಮಾಡ್ಕೊಳ್ತಿದ್ವಿ. ಏನೇನನ್ನು ಮಾಡ್ಕೋಬೇಕು, ಅಲ್ಲಿ ಯಾವ್ಯಾವ ಪ್ರಶ್ನೆಗಳಿಗೆ ಮಾಡ್ಕೋಬೇಕು ಅಂತ ಪ್ರೀ ಪ್ಲ್ಯಾನ್ ಯಾವ ರೀತಿಯಾಗಿ ಸಂಶೋಧನಾತ್ಮಕ ಅಧ್ಯಯನಗಳು ಮಾಡ್ತಿರ್ತಾರಲ್ಲ ಆ ರೀತಿಯಾಗಿರ್ತಕ್ಕಂಥ ಎಲ್ಲ ಪೂರ್ವ ತಯಾರಿಗಳೊಂದಿಗೆ ನಾವಲ್ಲಿ ಹೋಗ್ತಿದ್ವಿ. ಬಟ್ ಒಂದೇನಲ್ಲಿ ಸಮಸ್ಯೆ ಎದುರಾಗ್ತಿತ್ತಂದ್ರೆ ಅಲ್ಲಿರ್ತಕ್ಕಂಥ ಅನ್ನೋನ್ ಊರುಗಳು ಗೊತ್ತಿರ್ತದೆ. ಈಗ ಈಗ ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ ಶ್ರೀಮಠಕ್ಕೆ ಸಂಬಂಧಪಟ್ಟಂಥ 4-5 ಮಠಗಳು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತವೆ. ಉದಾಹರಣೆಗೆ ಗೂಗವಾಡ, ಬೇಳೂರು, ಬಸರಿಗೆ, ಈ ಊರುಗಳು ಇಲ್ಲಿ ಹೋದಾಗ ಅಲ್ಲಿ ಬೇರೆ ರಾಜ್ಯಕ್ಕೆ ಹೋಗಬೇಕು. ಸೊ ಅಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಹೋದಾಗ ಅಲ್ಲಿರೋ ಹಿರಿಯರನ್ನು ಕೂಡಿಸ್ಬೇಕು. ಅದು ಮೊದಲೇದು. ಅಲ್ಲಿ ಆ ಮಠಕ್ಕೆ ಸಂಬಂಧಪಟ್ಟಂಥ ಹಿರಿಯರು ಯಾರ್ಯಾರು ಮೊದಲು ಅಲ್ಲಿ ಮಠಕ್ಕೆ ಹೋಗಿ ಅಲ್ಲಿ ಯಾರವ್ರನ್ನೂ ಅಲ್ಲಿ ಪೂಜಾರಿಯವ್ರನ್ನ ಕೇಳಿಕೊಂಡು ಯಾರ್ಯಾರು ಕರೆಸಿ. ಆದರೆ ಒಂದು ನಮಗೆ ಹೆಲ್ಪ್ ಆಗಿದ್ದೇನಪ್ಪ ಅಂತಂದ್ರೆ, ನಾ ಎಲ್ಲೆಲ್ಲಿ ಹೋಗಿದ್ದೀನೋ ಅಲ್ಲಿ ಎಲ್ಲರೂ ನನಗೆ ಸಹಾಯನ ಮಾಡ್ಯಾರ. ನನಗೆ ಹೆಚ್ಚಾಗಿ ಕಷ್ಟಗಳು ಈ ಪುಸ್ತಕವನ್ನು ಅಧ್ಯಯನ ಮಾಡುವಾಗ ಬಂದಿಲ್ಲ. ಆದರೆ ಕೆಲವೊಂದಿಷ್ಟು ಕಡೆ ಬಂದವು. ಸಾಕಷ್ಟು ಹಿರಿಯರು ಬಂದು ಹೆಂಗಂತಪ್ಪ ಅಂತಂದ್ರೆ ಮಠದಿಂದ ಒಬ್ಬ ಗುರುಗಳ ಬಂದಾರ ಅನ್ನೋ ಲೆಕ್ಕಕ್ಕೆ ಅವರು ನಮ್ಮನ್ನು ಟ್ರೀಟ್ ಮಾಡ್ಯಾರ. ನಿಜವಾಗಿ ಅವ್ರನ್ನ ನಾನು ಭಾಳ ಅಭಿನಂದಿಸ್ತೀನಿ. ಅವರೆಲ್ಲ ನಮ್ಮನ್ನು ಕರೆದು ಸುತ್ತಲ ಇಷ್ಟೆಲ್ಲ ಹಿರಿಯರು ಕುಂತ್ಕೊಂಡು ಒಬ್ಬರಾಗಿಂದೊಬ್ಬರು ಮಾಹಿತಿಗಳನ್ನು ಕೊಟ್ಟರು. ಆ ಮಾಹಿತಿಗಳನ್ನೆಲ್ಲ ಕಲೆ ಹಾಕ್ಕೊಂಡು ಬಂದು ನಂತರ ಅವುಗಳನ್ನು ರೈಟಪ್ಗಳನ್ನು ಮಾಡಿಕೊಂಡು ಮತ್ತು ಅವುಗಳಿಗೆ ಸಂಬಂಧಪಟ್ಟಂಥ ಆಧಾರಗಳನ್ನು, ಸಾಕ್ಷ್ಯಾಧಾರಗಳನ್ನು ನಾವು ಅವುಗಳನ್ನೆಲ್ಲ ಮ್ಯಾಚ್ ಮಾಡಿಕೊಂಡು ನಾವೇನು ಮಾಡಿದ್ವಿ, ಅದನ್ನು ಒಂದು ಫೈನಲ್ ಟಚಪ್ ಕೊಡ್ಬೇಕಾದ್ರೆ ಭಾಳಷ್ಟು ವರ್ಕ್ಗಳು ಭಾಳ ಆಗಿರ್ತಾವೆ. ಅದು ಒಂಥರ ಹೆಂಗಂದ್ರೆ, ಈ ಒಂದು ಪುಸ್ತಕ ಹೊರಗೆ ಬರೋಕಪ್ಪ ಅಂತಂದ್ರೆ ತಾಯಿಯ ಗರ್ಭದಿಂದ ಒಂದು ಮಗು ಹುಟ್ಟೋ ಒಂದು ಏನು ಇದಿರ್ತಲ್ಲ, ಆ ಒಂದು ಕೃತಿ ಹೊರ ಬರ್ಬೇಕಪ್ಪ ಅಂತಂದ್ರೆ ಅಷ್ಟು ಅದಕ್ಕೆ ಇಟ್ ಹ್ಯಾಸ್ ಇಟ್ಸ್ ಓನ್ ಪೇನ್ ಅಂತ ಇರ್ತಾವೆ, ಅವೆಲ್ಲ ಆಗ್ತಾವೆ. ಸೊ ಬಟ್ ಆ ಎಲ್ಲ ಕಷ್ಟಗಳು ಏನದಪ್ಪ ಅಂತಂದ್ರೆ, ಆ ಕಷ್ಟಗಳನ್ನು ಎಂದೂ ಕಷ್ಟಗಳನ್ನು ತಿಳ್ಕೊಳ್ಳಿಲ್ಲ. ಅವೆಲ್ಲ ಒಂದು ಒಳ್ಳೆಯ ಸಾಧನೆಗೆ ಸೋಪಾನಗಳಂತ ತಿಳ್ಕೊಂಡು ನಾವೇನು ಮಾಡಿದ್ವಿ, ಅವುಗಳನ್ನು ನಾವು ಈಸಿಯಾಗಿ ತೊಗೊಂಡು ಬಂದಾಗ ಆದರೆ ಒಂದು ಕಷ್ಟಗಳು ಏನದಪ್ಪ ಅಂತಂದ್ರೆ, ಇತಿಹಾಸದ ಪುರಾವೆಗಳನ್ನು ಹುಡುಕುವ ಸಂದರ್ಭದೊಳಗೆ ಆ ಇತಿಹಾಸಗಳನ್ನು ಸಾಕ್ಷಿ ಕೊಡಬೇಕಾದಂಥ ಸಂದರ್ಭದೊಳಗೆ ವ್ಯತ್ಯಾಸಗಳಾಗ್ತವೆ. ವ್ಯತ್ಯಾಸಗಳಿಗೆ ಮತ್ತು ಅವುಗಳಿಗೆ ಕ್ಲಾರಿಫಿಕೇಷನ್ ಕೊಡಬೇಕಾದಂಥ ಸಂದರ್ಭದೊಳಗೆ ಸ್ವಲ್ಪ ಏನಾಗ್ತಪ್ಪ ಅಂತಂದ್ರೆ ತೊಡರುಗಳು ಆಗ್ತಿರ್ತವೆ. ಆ ಸಂದರ್ಭದೊಳಗೆ ನಾವು ಬಹಳಷ್ಟು ಸೂಕ್ಷ್ಮವಾಗಿ ಅವುಗಳನ್ನು ಟ್ಯಾಲಿ ಮಾಡಿಕೊಂಡು ಮ್ಯಾಚ್ ಮಾಡಿಕೊಂಡು ಸಾಕಷ್ಟು ವಿಚಾರವಂತರಿರ್ತಾರೆ, ಸಾಕಷ್ಟು ಅಧ್ಯಯನಶೀಲರಿರ್ತಾರೆ, ಅವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವೇನು ಮಾಡಿದ್ವಿ, ಕೊನೆಗೊಂದು ಔಟ್ಪುಟ್ಟನ್ನು ರೆಡಿ ಮಾಡಿಕೊಂಡು ಇಲ್ಲಿ ದಾಖಲಿಸಿದ್ವಿ. ಭಾಳಷ್ಟು ಸಹಾಯ ಮಾಡಿದ್ದಾರೆ ಅವರೆಲ್ಲರ ನನಗೆ ಯಾರ್ಯಾರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅವರೆಲ್ಲರ ಹೆಸರುಗಳು, ಮಾಹಿತಿಗಳೆಲ್ಲವೂ ಈ ಪುಸ್ತಕದೊಳಗೆ ಸಿಗ್ತಾವೆ. ಸೊ ಅಷ್ಟು ಅವು ಇರ್ತವೆ. ಭಾಳ ಚೆನ್ನಾಗಿ ಬಂತದು.
ಈ ಒಂದು ಪುಸ್ತಕ ರೆಡಿ ಆಗ್ಬೇಕಂದ್ರೆ ಬೇರೆ ಬೇರೆ ಪುಸ್ತಕದಲ್ಲಿರುವಂತಹ ಮಾಹಿತಿಯನ್ನು ಕೂಡ ನೀವು ಪರಾಮರ್ಶೆ ಮಾಡಿನೇ ನೀವು ಇದನ್ನ ಬಿಡುಗಡೆ ಮಾಡಿರ್ತೀರಾ. ಸೊ ಐ ಥಿಂಕ್ ಅದೆಲ್ಲ ನೀವು ಹೇಳ್ದಂಗೆ ಸರ್, ಸುಮ್ಮನೆ ಹಂಗೆ ಮಾತಾಡುವಾಗ ಹೇಳಿದ್ರು ಅದೆಲ್ಲ ಹಳೆಗನ್ನಡದಲ್ಲಿತ್ತು ಮೊದಲು, ಅದನ್ನೆಲ್ಲ ರಿಸರ್ಚ್ ಮಾಡಿ ಆಮೇಲೆ ಬರೆದಿರುವಂಥದ್ದು. ಸೊ ಆ ಥರ ಹಳೆಗನ್ನಡದ ಪದ ಸಿಕ್ಕಾಗ ಆ ಥರ ಏನಿರ್ತಿತ್ತು? ವಿಶೇಷವಾಗಿ ಮೊದಲು ನಾವು ಈ ಪುಸ್ತಕವನ್ನು ಅಧ್ಯಯನ ಮಾಡೋ ಸಂದರ್ಭದೊಳಗೆ ಮೊದಲು ನನಗೆ ಸಿಕ್ಕಂಥ ಗ್ರಂಥಪ್ಪ ಅಂತಂದ್ರೆ ಹುಚ್ಚೇಶ್ವರ ಪುರಾಣ. ದ್ಯಾಂಪೂರ್ ಚನ್ನಕವಿಗಳು ಬರೆದಿರ್ತಕ್ಕಂತಹ ಹುಚ್ಚೇಶ್ವರ ಪುರಾಣ ಭಾಮಿನಿ ಷಟ್ಪದಿಯೊಳಗೆ ಇರ್ತವೆ ಹಳೆಗನ್ನಡದೊಳಗೆ. ಸೊ ಅದನ್ನು ನಾವು ಫಸ್ಟ್ ಅಧ್ಯಯನ ಮಾಡ್ಕೊಂಡ್ವಿ. ಅದಾದಮೇಲೆ ಭೀಮಕವಿಯ ಬಸವ ಪುರಾಣ ಅಂತ ಬರುತ್ತೆ. ಭೀಮಕವಿಯ ಬಸವ ಪುರಾಣ ಕೂಡ ಅದು ನಡುಗನ್ನಡದೊಳಗೈತೆ, ಅದನ್ನು ಕೂಡ ಅಧ್ಯಯನ ಮಾಡ್ಕೊಂಡ್ವಿ. ಆಮೇಲೆ ಯಾವುದು ಚಾಮರಸನ ಪ್ರಭುಲಿಂಗ ಲೀಲೆ ಅಂತ ಬರುತ್ತೆ, ಅದು ಕೂಡ ಷಟ್ಪದಿ ಒಳಗೈತೆ. ಆ ಚಾಮರಸನ ಪ್ರಭುಲಿಂಗ ಲೀಲೆಯನ್ನು ಕೂಡ ನಾವು ಅಧ್ಯಯನ ಮಾಡ್ಕೊತೀವಿ. ಇದಷ್ಟೇ ಅಲ್ಲ, ಬಹಳಷ್ಟು ಸುಮಾರು 15 ಕೃತಿಗಳನ್ನು ಈ ಒಂದು ಪುಸ್ತಕದ ನಾವು ಪರಾಮರ್ಶೆಗಳನ್ನು ಮಾಡ್ಕೊತ ಬರ್ತೀವಿ. ವಚನ ಸಂಪುಟಗಳಾಗಿರ್ಬೋದು, ಸಿದ್ದಯ್ಯ ಪುರಾಣಿಕರು ಬರೆದಿರ್ತಕ್ಕಂಥ ಯಾವುದು ಶರಣಚರಿತಾಮೃತ ಆಗಿರ್ಬೋದು, ನಮ್ಮ ವಿಜಯಕುಮಾರ್ ಕಟಿಹಳ್ಳಿ ಮಠ ಸರ್ ಬರೆದಿರ್ತಕ್ಕಂಥ ಒಂದು ಸಂಶೋಧನಾ ಗ್ರಂಥ ಆಗಿರ್ಬೋದು, ಹಾಗೆಯೇ ನಮ್ಮ ಹುಚ್ಚೇಶ್ವರ ಪ್ರಭೆ, ಕೆಲವೊಂದಿಷ್ಟು ನಮ್ಮ ರಂಗನಾಥ್ ಕಮ್ತರ್ ಹಾಗೂ ಅವರ ಒಂದು ಗೆಳೆಯರು ಬರೆದಿರ್ತಕ್ಕಂಥ ಒಂದು ಎಲ್ಲರೂ ಸೇರಿ ಸಮಗ್ರವಾಗಿ ಮಾಡಿರ್ತಕ್ಕಂಥ ಒಂದು ಹುಚ್ಚೇಶ್ವರ ಪ್ರಭೆ ಅಂತಕ್ಕಂಥ ಒಂದು ಪುಸ್ತಕ ಆಗಿರ್ಬೋದು. ಸೊ ಇವುಗಳನ್ನು ಬಳಸಿಕೊಂಡು ಪುಸ್ತಕವನ್ನು ರಚನೆ ಮಾಡಿದ್ವಿ. ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನಾನು ಬಹಳಷ್ಟು ಸ್ಮರಿಸೋದಕ್ಕೆ ಇಚ್ಛೆ ಪಡ್ತೀನಿ, ಒಂದಿಷ್ಟು ಜನರನ್ನ. ರಂಗನಾಥ್ ಕಮ್ತರ್ ಸರ್ ಸಾಕಷ್ಟು ನಾವು ಈ ಅಧ್ಯಯನ ಮಾಡ್ತಕ್ಕಂಥ ಪ್ರತಿ ಸಂದರ್ಭದೊಳಗೂ ನನಗೆ ಅವರು ಸಹಾಯ ಮಾಡಿದರು. ಏನಪ್ಪ ಅಂತಂದರೆ ಭಾಳಷ್ಟು ನಮಗೆ ತಿದ್ದುಪಡಿಗಳನ್ನು ಮಾಡಿಕೊಟ್ರು, ಎಂದಿಷ್ಟು ಮಾಹಿತಿಗಳನ್ನು ಕೊಟ್ಟರು. ಈ ಪುಸ್ತಕ ಹೊರಗೆ ಬರ್ಬೇಕಪ್ಪ ಅಂದ್ರೆ ಅವ್ರದ್ದು ನೆರವು ಕೂಡ ಬಹಳಷ್ಟು ಐತೆ. ನಮಗೆ ಗೆಳೆಯರ ಸಹಾಯ ಭಾಳಷ್ಟು ಐತೆ. ನಮ್ಮ ಹಳ್ಳೂರು ಸರ್ ಆಗಿರ್ಬೋದು, ನೀವೆಲ್ಲ ನಿಮ್ಮ ಟೀಮ್ನವರಾಗಿರ್ಬೋದು, ನಮ್ಮ ಗೆಳೆಯರಾಗಿರ್ಬೋದು, ವಿಶ್ವನಾಥ್ ಬೀಳಿಗಿ, ಶಶಿಧರ್ ಹಳ್ಳೂರು ಸರ್, ಭಾಳಷ್ಟು ಜನರು ಇವರೆಲ್ಲ ಸಹಾಯ ಮಾಡ್ಯಾರ. ಜೊತೆಗೆ ನನ್ನ ಮನೆಯವರೆಲ್ಲರೂ ಸಹಕಾರ ಕೊಟ್ಟಾರೆ. ಅವೆಲ್ಲ ಸಹಕಾರ ಇದೆಲ್ಲದಕ್ಕೂ ಮೀರಿ ಯಾರಪ್ಪ ಅಂತಂದ್ರೆ ನಮ್ಮ ಗುರು ಹುಚ್ಚೇಶ್ವರ ಶ್ರೀಗಳು ಅವರ ಕೃಪಾ ಕಟಾಕ್ಷದಿಂದಲೇ ಅವರ ಸದಾ ನನ್ನ ಈ ಪುಸ್ತಕದ ಬೆನ್ನೆಲುಬಾಗಿ ನಿಂತು 8 ವರ್ಷಗಳ ಕಾಲ ನನಗೆ ಅವರು ಬೆನ್ನೆಲುಬಾಗಿ ನಿಂತು ಹುಚ್ಚೇಶ್ವರ ಶ್ರೀಗಳು ನನಗೆ ಸದಾ ಕಾಲ ಬೆನ್ನು ತಟ್ಕೊಂತ ಬಂದರು. ಅವರ ಆಶೀರ್ವಾದದ ಫಲವೇ ಮಹಾಪ್ರಸಾದಿ ಪುಸ್ತಕ. ಎಕ್ಸಲೆಂಟ್ ಸರ್.